ಯಾವ ಇಲ್ಲ ಅವ್ರಿಗೆಲ್ಲ ನಾವು ಇನ್ಸ್ಟ್ರಕ್ಷನ್ ಕೊಟ್ಟೇ ಬಿಟ್ಟಿವಿ, ಈಗೇನು ಪ್ರಶ್ನೆ ಇಲ್ಲ. ಯಾಕಂದರೆ ಏನಾರಾದರೆ ಇಮಿಡಿಯೇಟು ರಿಪೇರ್ ಮಾಡ್ತೀವಿ, ಅಂದರೆ ಮೋಟ್ರೇಬಲ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ತಾತ್ಪೂರ್ತಿಗೆ ರಿಪೇರ್ ಮಾಡ್ತೀವಿ. ಮೂರನೇ ಹಂತದಲ್ಲಿ ಅವಶ್ಯ ಬಿದ್ದರೆ ಅದನ್ನು ಟೋಟಲಿ ಹೊಸದು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. 3 ಹಂತದಲ್ಲಿ ಟಾರ್ಗೆಟ್ ಇರ್ತದೆ. ಲಾಸ್ಟ್ ಟೈಮ್ ಸೆಷನಲ್ಲಿ ಶಾಸಕರುಗಳೆಲ್ಲ ಅಸಮಾಧಾನ ಇತ್ತು ಸರ್. ಅಂದರೆ ಹಿಂದೆ ಮಳೆ ಬಿದ್ದಾಗ ಬಿದ್ದಂಥ ಗುಡ್ಡೆ ಮುಚ್ಚಕ್ಕೆ ಮಾತ್ರ ದುಡ್ಡಿಲ್ಲ ಅನ್ನೋಂಥದ್ದಲ್ಲಿ. ಈಗ ರಸ್ತೆ ರಿಪೇರಿಗೆಲ್ಲ ಫಂಡ್ ಇದೆಯಾ ಸರ್ ಇಲಾಖೆ? ಯಾವ ಸಂದರ್ಭದಲ್ಲಿಯೂ ದುಡ್ಡು ಇಲ್ಲದ ಕೊರತೆ ಪ್ರಶ್ನೆ ಇಲ್ಲ. ಯಾಕಂದರೆ ವರ್ಷಕ್ಕೆ ಅದಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಪ್ರೇಟ್ ಬರ್ತಾರೆ, ಹೊಸ ರಸ್ತೆಗೆ ಸಪ್ರೇಟ್ ಬರ್ತದೆ, ಅದೇ ಬರ್ತದೆ. ಆದರೆ ನಾವು ಸರಿಯಾಗಿ ಅದು ಮ್ಯಾನೇಜ್ಮೆಂಟು ಮಾಡಬೇಕು ಅಷ್ಟೇ. ಅದು ಸರಿಯಾಗಿ ಉಪಯೋಗ ಆಗಬೇಕು. ಗುಂಡಿ ಮುಚ್ಚಲಿಕ್ಕೆ ಸಾಕಷ್ಟು ದುಡ್ಡಿದ್ದಾರೆ. ಸೊ ಆ ದುಡ್ಡಲ್ಲಿ ಅಷ್ಟಾಗಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಸೆಂಟ್ರಲ್ ಗೌರ್ಮೆಂಟು 11 ವರ್ಷ ಮುಗಿಸಿದೆ. ಈಗ ಸಾಧನೆಗಳೇನು? ಸಾಧನೆ ಬಂದರೆ ಇವತ್ತು ಪೇಪರ್ನಾಗ ಬಂದಿದಲ್ಲ ಸಾಧನೆ, ಅವರ ಸ್ಕೀಮ್ಗಳನ್ನು ಹಾಕಿದ್ದಾರೆ. 11 ವರ್ಷದಲ್ಲಿ ಕೆಲವು ಅಚೀವ್ಮೆಂಟ್ ಮಾಡಿದ್ದಾರೆ, ಕೆಲವು ಪ್ರೋಗ್ರೆಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇದು ಬಡತನ ಇನ್ನೂ ಡೆವಲಪ್ಮೆಂಟ್ ಆಗದೇ ಇರೋದು ಇನ್ನೊಂದು ಕಡೆ ಇನ್ನೂ ಹಾಗೆ ಉಳಿದಿದ್ದಾರೆ ಇದು. ಸೊ ಅದರ ಕಡೆ ಕೇಂದ್ರ ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಅದಕ್ಕೆ ಬಗ್ಗೆ ಮಾಡಬೇಕು. ಯಾಕಂದರೆ ಅಟ್ಲೀಸ್ಟ್ 50% ನಮ್ಗೆ ಕೊಡಬೇಕು ಸ್ಟೇಟ್ಗೆ. ಅವೆಲ್ಲ ಚೇಂಜ್ ಮಾಡಬೇಕು ನಾವು. 50% ನಮಗೆ ಕೊಟ್ಟು ಸೊ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಭಾಳಷ್ಟು ಅಲ್ಲಿ ಬದಲಾವಣೆ ಮಾಡಬೇಕು. ಅವ್ರು ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಅವರು ಸಂಪೂರ್ಣ ಬಹುಮತದಲ್ಲಿದ್ದಾರೆ BJP ಅವರು. ಅವ್ರು ಇನ್ನೂ ಒಳ್ಳೊಳ್ಳೆ ಕಾಯ್ದೆಗಳನ್ನು, ಒಳ್ಳೊಳ್ಳೆ ಸ್ಕೀಮ್ಗಳನ್ನು ತರಲಿಕ್ಕೆ ಅವಕಾಶ ಇದೆ. ಅವ್ರು ಈ ಅವಧಿಯಲ್ಲಿ ಮಾಡಬೇಕು, ಪ್ರಧಾನಮಂತ್ರಿ ಮೋದಿಜಿ ಅವರು. ಸರ್ಕಾರ ಬಂದ ನಂತರ ಸ್ಟೇಟು ನ್ಯಾಷನಲ್ ಮತ್ತು ಸ್ಟೇಟು ಸೆಂಟ್ರಲ್ದು ಡೆವಲ್ಯೂಷನ್ ಆಫ್ ಫಂಡ್ಗಳು, ಸ್ಟೇಟ್ ಗ್ರ್ಯಾಂಟ್ಗಳು ಬರ್ತಾ ಸಂಪೂರ್ಣವಾಗಿ ಕಡಿತಾ ಆಗ್ತಾ ಇದೆ. ನಿಮ್ಗೆ 60-40 ಇದ್ದದ್ದು ಎಲ್ಲ ನಿಲ್ಲಿಸಿದ್ದಾರೆ. ಆದರೆ ಸ್ಕೀಮ್ ಮಾತ್ರ ನಾವು ಮುಂದುವರಿಸಿದ್ದೀವಿ ನಮ್ಮ ದುಡ್ಡು ಹಾಕಿ. ಮುಂಚೆ ಅವ್ರ ಬೋರ್ಡು, ಅವ್ರ ಬ್ಯಾನರು, ಅವ್ರದ್ದೇ ಪ್ರಧಾನಮಂತ್ರಿ ಕಾರ್ಯಕ್ರಮ ಹಾಕ್ತಿದ್ರು. ಒಂದು 5 ವರ್ಷವರೆಗೆ ಕೊಟ್ಟರು, 6 ವರ್ಷ ಕೊಟ್ಟರು, 7 ವರ್ಷ ಕೊಟ್ಟರು. ನಂತರ ಸಂಪೂರ್ಣವಾಗಿ ಅದನ್ನು ವಿಡ್ರಾ ಮಾಡಿದರು. ಅದು ನಾವು ಸ್ಕೀಮ್ ಇರೋದ್ರಿಂದ ಉದಾಹರಣೆ ಅಂಗನವಾಡಿಗೆ ದುಡ್ಡು ಕೊಡ್ತಾಯಿದ್ರು, ಬೇರೆ ಬೇರೆ ಹೆಲ್ತ್ ಸ್ಕೀಮ್ ಕೊಡ್ತಾಯಿದ್ರು. ಸೊ ಅವೆಲ್ಲ ಈಗೆಲ್ಲ ಸಂಪೂರ್ಣವಾಗಿ ಅವರ 40% ಶೇರ್ ನಿಲ್ಲಿಸಿದ್ದಾರೆ ಈಗೆಲ್ಲ. ದೆಹಲಿಗೆ ಹೋರಾಟ ಮಾಡಬೇಕು ಅಂತ GST ಎಲ್ಲ ಅನುದಾನ ಬಾಕಿ ಎಲ್ಲದರ ವಿರುದ್ಧ ನಾವು ಒಬ್ಬರೇ ಅಲ್ಲ, ಅವ್ರು BJP ಸ್ಟೇಟ್ನವ್ರು ಹೋರಾಟ ಮಾಡ್ಬೇಕ್ರಿ. ನಮಗಷ್ಟೇ ಸಮಸ್ಯೆ ಇಲ್ಲರ ಇದು. ಸಮಸ್ಯೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೂ ಸಮಸ್ಯೆ ಇದೆ. ನಮ್ಮ ಜೊತೆ ಬೇರೆಯವ್ರಿಗೆ ಮಹಾರಾಷ್ಟ್ರದವ್ರಿಗೆ ಆಗ್ತಿದ್ರೆ ಮಹಾರಾಷ್ಟ್ರದವ್ರಿಗೆ ಆಗ್ತೈತೆ, ತಮಿಳ್ನಾಡವ್ರಿಗೆ ಆಗ್ತದೆ. BJP ಅವರು ಸ್ಟೇಟ್ನಲ್ಲಿ ಆಗ್ತದೆ. ಎಲ್ಲನೂ ಬಿಹಾರು, UP 80% ದುಡ್ಡು ಅವ್ರಿಗೆ, 20% ನಮಗೆ. ಅಟ್ಲೀಸ್ಟ್ 50% ನಮ್ಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಮುಂಚೆಯಿಂದ ಕರ್ನಾಟಕ ಇದೆ. ಮುಂಚೆಯಿಂದ ಕರ್ನಾಟಕ ಯಾರೇ ಬಂದರೂ ಫಸ್ಟ್ ಪ್ರಿಯಾರಿಟಿ ಕರ್ನಾಟಕ. ಅದು ಮುಂಚೆಯಿಂದನೂ ಕರ್ನಾಟಕ ಬಗ್ಗೆ ಔಟ್ಸೈಡ್ ಕಂಟ್ರಿಯಿಂದ ಬರೋರಿಗೆ ಫಸ್ಟ್ ನೋಡೋದು ಕರ್ನಾಟಕ, ಇಲ್ಲ ಮಹಾರಾಷ್ಟ್ರ, ಗುಜರಾತ್ ನೆಕ್ಸ್ಟು.